ಭೂಮಿ ಆಕಾಶವನ್ನು ಎಲ್ಲವನ್ನು ಸೃಷ್ಟಿಸಿದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಇವತ್ತಿನ ಸಂದೇಶದ ಟೈಟಲ್ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ, ತಮ್ನೇಲ್ನ ಮುಖಾಂತರವಾಗಿ ದೈವಿಕ ಸಂಪರ್ಕ ಮತ್ತು ದ ಡಿವೈನ್ ಕನೆಕ್ಷನ್ ಅಂತ. ದೇವರು ತನ್ನ ಪ್ರಜೆಗಳಿಗೆ ಡಿವೈನ್ ಕನೆಕ್ಷನ್ ತರ್ತಾರೆ, ಅವರ ಏಳಿಗೆಗೆ, ಅವರ ಬಿಡುಗಡೆಗೆ. ಈ ಡಿವೈನ್ ಕನೆಕ್ಷನ್ಗೋಸ್ಕರ ನಾವು ಪ್ರಾರ್ಥಿಸಬೇಕು, ಡಿವೈನ್ ಕನೆಕ್ಷನ್ಗೋಸ್ಕರ ನಾವು ಎದುರು ನೋಡ್ತಾ ಇರಬೇಕು. ಡಿವೈನ್ ಕನೆಕ್ಷನ್ ಹೇಗೆ ಸಿಗುತ್ತೆ? ಅದು ಪ್ರಾರ್ಥನೆಯಲ್ಲಿ ಇರುವವನಿಗೆ ಮಾತ್ರ ಸಿಗುತ್ತೆ, ನೀತಿವಂತ ಅನಿಸಲ್ಪಡೋವನಿಗೆ ಮಾತ್ರ ಡಿವೈನ್ ಕನೆಕ್ಷನ್ ಸಿಗುತ್ತೆ. ಹಾಗಾದ್ರೆ ಸತ್ಯವೇದದ ಆಧಾರವನ್ನ ನಾವು ನೋಡೋಣ. ಮೊದಲನೇದಾಗಿ ಏಸೇಪನ ಎಂಬ ಒಬ್ಬ ವ್ಯಕ್ತಿಯ ಕುರಿತು ನಾವು ಧ್ಯಾನ ಮಾಡೋಣ. ಏಸೇಪನ ಜೀವನ ಚರಿತ್ರೆ ನಮ್ಗೆ ಎಲ್ರಿಗೂ ಗೊತ್ತು, ಏಸೇಪನ ಬೆಳೆದ ರೀತಿ ನಮಗೆ ಗೊತ್ತು, ಏಸೇಪನ ಉನ್ನತ ಹೋದ ಸ್ಥಿತಿ ನಮಗೆ ಗೊತ್ತು. ಹೀಗಿರುವಲ್ಲಿ ಏಸೇಪನ ಜೀವನದಿಂದ ಒಂದು ಅದ್ಭುತವಾದಂತ ಒಂದು ಡಿವೈನ್ ಕನೆಕ್ಷನ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅದು ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 40 ಇಂದ 1ರಿಂದ 3 ವರ್ಷವರೆಗೂ ನಾವು ಧ್ಯಾನ ಮಾಡೋಣ. 40ನೇ ಅಧ್ಯಾಯದ 1ರಿಂದ 3 ವಚನದವರೆಗೆ ಅಲ್ಲಿ ಇಬ್ರು ಆಫೀಸರ್ಸ್ ನಾವು ನೋಡ್ತೇವೆ. ಆಫೀಸರ್ಸ್ ತಪ್ಪು ಮಾಡಿದಾಗ ಫರೋ ಅವ್ರನ್ನ ತೆಗೆದು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದಾಗ 3ನೇ ವಚನ ನಾನು ನಿಮಗೆ ಓದ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಂಗ್ಲಿಷ್ ಅಲ್ಲಿ. So he put them in the custody in the house of the captain of the guard in the prison, the place where Joseph was confined. Confined ಅನ್ನೋ ಪದ ಇದೆಯಲ್ಲ, ಅದು ಇಂಟ್ರೆಸ್ಟಿಂಗ್. ಜೋಸೆಫ್ ವಾಸ್ ಕನ್ಫೈನ್ಡ್ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಅದು ನಾವು ಕನ್ನಡಕ್ಕೆ ನೋಡೋದೇ ಆದ್ರೆ ಅದು ಏಸೇಪನು ಬಿದ್ದಿದ್ದ ಸೆರೆಮನೆಯೇ ಅಂತ ಹೇಳ್ತಾನೆ. ಏಸೇಪನಿದ್ದ ಸೆರೆಮನೆಯಲ್ಲೇ ಇಬ್ರು ಆಫೀಸರ್ಸ್ ತೆಗೆದು ಅಲ್ಲಿ ಹಾಕ್ತಾರೆ. ಈಗ ಒಂದು ಕ್ವೆಶನ್, ರಾಯಲ್ ಪ್ರಿಸನ್ಸ್ ಇರಬೇಕಾದಾಗ ಎಷ್ಟೋ ಜನ ತಪ್ಪು ಮಾಡಿ ಬಂದಿರ್ತಾರೆ, ಎಷ್ಟೋ ಪ್ರಿಸನ್ಗಳಿರ್ತವೆ, ಅವ್ರನ್ನ ಎಲ್ಲೋ ತೆಗೆದು ಹಾಕ್ಬೋದಾಗಿತ್ತು. ಆದ್ರೆ ಏಸೇಪನಿರುವ ಕಡೆಗೆ ಯಾಕೆ ಇವ್ರು ಬರ್ತಿದ್ದಾರೆ ಅನ್ನುವಾಗ ಅದು ಅದ್ಭುತವಾದಂತ ಲೀಡಿಂಗ್ ಇಲ್ವಾ? ಒಂದ್ ವೇಳೆ ನೀವು ಅನ್ಬೋದು, ಅಯ್ಯೋ ಬಿಡಿ ಬ್ರದರ್, ಇದು ಕಾಕತಾಳೀಯ, ಇದು ಕೋ ಇನ್ಸಿಡೆನ್ಸ್ ಅಂತ. ದೇವರು ತನ್ನ ಪ್ರಜೆಗಳ ವಿಷಯದಲ್ಲಿ ಕೋ ಇನ್ಸಿಡೆನ್ಸ್ ಮಾಡೋದೇ ಇಲ್ಲ. ತಾನು ಪ್ಲಾನ್ಡ್ ಆಗಿ ಮಾಡ್ತಾನೆ, ಆಕ್ಸಿಡೆಂಟಲ್ ಆಗಿ ಮಾಡಲ್ಲ, ಅದನ್ನ ಪ್ಲಾನ್ಡ್ ಆಗಿ ಮಾಡ್ತಾನೆ. ಈ ಮೆಸೇಜ್ ಕೇಳ್ತಿರ್ಬೇಕಾದಾಗ ನನ್ನ ಜೀವನದಲ್ಲಿ ಇದು ಕಾಕತಾಳೀಯ ಅನ್ಕೊಂಬೇಡ. ಗಾಡ್ ಹ್ಯಾಸ್ ಗಾಡ್ ಎ ಪ್ಲಾನ್ಸ್ ಫಾರ್ ಯು. ದೇವರು ನಿನ್ಗೋಸ್ಕರ ಪ್ಲಾನ್ಸ್ ಗಳನ್ನ ಇಟ್ಕೊಂಡಿದ್ದಾನೆ. ಅದು ಕಾಕತಾಳೀಯ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕಿ ಅದನ್ನ ನೋಡಬೇಡ, ಕಾಕತಾಳೀಯ ಲೆನ್ಸ್ ಅಲ್ಲಿ ಇಟ್ಟು ಅದನ್ನ ನೋಡಬೇಡ. ಯಾಕಂದ್ರೆ ದೇವರ ಅದ್ಭುತವಾದಂತ ಪ್ಲಾನ್, ದೇವರು ಸತ್ಯವೇದದ ಮುಖಾಂತರವಾಗಿ ನಿನ್ನ ಒಳಗಡೆ ಅದನ್ನ ದೇವರು ಹೊರಗಡೆ ತೆಗೆಯೋದಕ್ಕೆ ಇಷ್ಟಪಡ್ತಾನೆ. ನಿನ್ನ ಕುಟುಂಬದ ಒಳಗಡೆ ಅದನ್ನ ದೇವರು ತರಕ್ಕೆ ಇಷ್ಟಪಡ್ತಾನೆ. ಅನೇಕ ವರ್ಷಗಳಿಂದ ಪ್ರಾರ್ಥಿಸ್ತಿದ್ಯೇನೋ, ದೇವರು ಅಯ್ಯೋ ನನ್ನ ಮಾತು ಕೇಳ್ತಿಲ್ವೇನೋ, ನನ್ನ ಪ್ರಾರ್ಥನೆಗಳು ಕೇಳ್ತಿಲ್ವೇನೋ ಅಂತ ಇಲ್ಲ. ಗಾಡ್ ಹ್ಯಾಸ್ ಗಾಡ್ ಎ ಬ್ಯೂಟಿಫುಲ್ ಪ್ಲಾನ್ಸ್ ಫಾರ್ ಯು. ಆ ಡಿವೈನ್ ಕನೆಕ್ಷನ್ ಒಟ್ಟಿಗೆ ದೇವರು ನಿನ್ನನ್ನು ಹೆಚ್ಚಿಸಕ್ಕೆ ಹೋಗ್ತಾ ಇದ್ದಾನೆ. ಅದೇ ರೀತಿಯಾಗಿ ಅನೇಕ ವರ್ಷಗಳಿಂದ ಏಸೇಪನು ಕಾದಿದ್ದಾನೆ. ಕರ್ತನೆ ನನ್ನ ತಗೊಬಂದು ಸೆರೆಮನೆಯಲ್ಲಿ ಹಾಕಿದ್ಯಾ, ರೇಪಿಸ್ಟ್ ಅನ್ನೋ ಲೇಬಲ್ ನಾನು ಇಲ್ಲಿ ಒತ್ಕೊಂಡು ಕುತ್ಕೊಂಡಿದ್ದೀನಿ, ಈ ಕಳಂಕ ಒತ್ಕೊಂಡು ಕುತ್ಕೊಂಡಿದ್ದೀನಿ ಅಂತ 10 ಯವನಸ್ಥನು ಪ್ರಾರ್ಥನೆ ಮಾಡ್ತಿರ್ಬೇಕಾದಾಗ ಅವನ ಪ್ರಾರ್ಥನೆ ಪರಲೋಕದ ಬಾಗಿಲುಗಳು ತೆರೆಯಲ್ಪಡ್ತು. ಅವನ ಕಣ್ಣೀರು ಪರಲೋಕದ ಸಿಂಹಾಸನದ ಮುಂದೆ ಹೋಯಿತು. ಈಗ ಕರ್ತನಾದಂತ ದೇವರು ಆತನಿಗೋಸ್ಕರ ಆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಈಗ ಒಂದು ಡಿವೈನ್ ಕನೆಕ್ಷನ್ ತರಲಿಕ್ಕೆ ಹೋಗ್ತಿದ್ದಾನೆ ಪ್ರಿಯರೇ. ಆ ಡಿವೈನ್ ಕನೆಕ್ಷನ್ ಈ 2 ಆಫೀಸರ್ಸ್ ಮುಂದೆ ತಗೊಂಡ್ಬರ್ತಿದ್ದಾನೆ. ಅವರು ತಪ್ಪು ಮಾಡಿದ್ರು, ಅವರು ಏಸೇಪನ್ ಇರುವಂತ ಕಾರಾಗೃಹಕ್ಕೆ ತಂದ್ರಲ್ಲ, ಇದು ಕಾಕತಾಳಿ ಅಲ್ಲ, ಇಟ್ಸ್ ಬ್ಯೂಟಿಫುಲ್ಲಿ ಡಿವೈನ್ ಸಂಪರ್ಕವಾಗಿದೆ. ಹಲ್ಲೆಲೂಯಾ. ಆಗಿರುವಲ್ಲಿ ಈಗ ಇವರಿಗೆ ಕನಸು ಬಂತು. ಏಸೇಪನ ಏನಂತ ಕರೀತಾರೆ? ಕನಸುಗಾರ ಅಂತ ಕರೀತಾರೆ. ಕನಸು ಬಂದ ಈ ವ್ಯಕ್ತಿಗಳು ಅವ್ರಿಗೆ ಅದರ ಒಂದು ಇಂಟರ್ಪ್ರಿಟೇಷನ್ ಅರ್ಥ ಆಗ್ತಿಲ್ಲ, ಅದರ ತಾತ್ಪರ್ಯ ಅರ್ಥ ಆಗ್ತಿಲ್ಲ. ಆದರೆ ತಾತ್ಪರ್ಯವನ್ನು ಹೇಳುವವನು ಅಲ್ಲೇ ಇದ್ದಾನೆ. ಅವರ ಬಳಿಗೆ ಹೋಗಿ ಕೇಳ್ತಾನೆ, ಯಾಕೆ ನಿಮ್ಮ ಮೋರೆಗಳೆಲ್ಲ ಕಳೆಗುಂದಿದೆ ಅಂತ ಕೇಳುವಾಗ ನಮಗೆ ಕನಸು ಬಂತು, ಅದನ್ನ ಅರ್ಥ ಹೇಳೋರು ಯಾರು ಇಲ್ಲ ಅನ್ನುವಾಗ ಆ ಎಲ್ಲಾ ಇಂಟರ್ಪ್ರಿಟೇಷನ್ ಕರ್ತನಾದ ದೇವರ ಕೈಯಿಂದ ತಾನೇ ಬರುತ್ತೆ ಅಂತ ಹೇಳ್ತಾನೆ. ಇಂಟರ್ಪ್ರಿಟೇಷನ್ಸ್ ದೇವರಿಂದ ತೆಗೆದುಕೊಂಡು ಅವ್ರಿಗೆ ಹೇಳುವಾಗ ಅದ್ರ ತಕ್ಕ ಹಾಗೆ ಅವರು ಬಿಡುಗಡೆ ಆಗಿ ಅದ್ರ ತಕ್ಕ ಹಾಗೆ ಅವರ ಜೀವನದಲ್ಲಿ ನಡೆದು ಅವ್ರು ಹೊರಗೋಗ್ತಾರೆ. ಹೊರಗೋಗಿದ ತಕ್ಷಣ ಕನೆಕ್ಷನ್ ಕಟ್ ಆಯ್ತಾ? ಇಲ್ಲ, ಆ ಕನೆಕ್ಷನ್ ಹೋಲ್ಡ್ ಅಲ್ಲಿದ್ದು ಈಗ ರಾಜನ್ಗೆ ಕನೆಕ್ಟ್ ಆಗ್ತದೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಕನೆಕ್ಷನ್ಸ್ಗಳು ಯಾವತ್ತು ಹಂಗ ಬಂದು ಹಂಗ ನಿಂತ್ಕೊಂಡು ಅಯ್ಯೋ ಹೋಯ್ತು ಅನ್ನಲ್ಲ, ಅದು ಮತ್ತೆ ಟೈಮ್ ತಗೊಂಡು ಎಲ್ಲಿಗೆ ಕನೆಕ್ಟ್ ಆಗ್ಬೇಕು ಅಲ್ಲಿ ಕನೆಕ್ಟ್ ಆಗತ್ತೆ ಪ್ರಿಯರೇ. ಹಾಗಾಗಿ ನಮ್ಗೆ ಅರ್ಥ ಆಗೋದೇನು ಅಂದ್ರೆ ಏಸೇಪನ ಜೀವನದಲ್ಲಿರುವಂತ ಈ ಅದ್ಭುತವಾದಂತ ಈ ಡಿವೈನ್ ಕನೆಕ್ಷನ್ ಏನ್ ಮಾಡುತ್ತೆ, ಅವನನ್ನ ಫರೋನ ಮುಂದೆಗೆ ತಗೊಬಂದು ನಿಲ್ಸುತ್ತೆ. ಅಂದ್ರೆ ಮತ್ತೆ ನಾವು ಗಮನಿಸೋದೆ ಆದ್ರೆ 41ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಮತ್ತೆ ಫರೋಗೆ ಕನಸು ಬಂತು. ಆ ಕನಸಿನ ತಾತ್ಪರ್ಯವನ್ನು ಹೇಳೋದಕ್ಕೆ ಇಡೀ ಸಾಮ್ರಾಜ್ಯದಲ್ಲಿ ಯಾರೂ ಇಲ್ಲ,
ಎಲ್ಲರೂ ಟೆನ್ಷನ್ ಆಗಿದ್ದಾರೆ, ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ ಇದೇನು ಅಂತ. ಆಗ ಈ ವ್ಯಕ್ತಿ ಜೈಲಲ್ಲಿ ಇದ್ನಲ್ಲ, ಆ ವ್ಯಕ್ತಿ ಹೇಳ್ತಾನೆ, ಅಯ್ಯೋ ನಾನು ಮರ್ತೋಗ್ಬಿಟ್ಟೆ, ನನ್ನ ಕ್ಷಮಿಸಿ, ಇದು ನನ್ನ ಫಾಲ್ಟು. ನನಗೂ ಕನಸು ಬಂದಿದ್ದಾಗ ಹೀಬ್ರೂ ಯಂಗ್ ಬಾಯ್ ಒಬ್ಬ ಆ ಕಾರಾಗೃಹದಲ್ಲೇ ಇದ್ದ, ಅವನು ನಮ್ಗೆ ಇಂಟರ್ಪ್ರಿಟೇಷನ್ ಹೇಳಿದಾಗ ಅದ್ರ ತಕ್ಕ ಹಾಗೆ ನಡೀತು, ಅದ್ರ ತಕ್ಕ ಹಾಗೆ ನನ್ನ ಆಫೀಸ್ ರಿವೋಕ್ ಆಯ್ತು ಅಂತ ಹೇಳ್ತಾನೆ. ಹಾಗಾದ್ರೆ ಅವನನ್ನು ಕರೆಸಿ ಅಂತ ಹೇಳ್ತಾರೆ. ಈಗ ಯೋಸೇಫನನ್ನು ಕರೆಸುವಾಗ ಅವನ ಪ್ರಿಸನ್ ವಸ್ತ್ರಗಳನ್ನು ಬದಲಾಯಿಸಲ್ಪಟ್ಟು ಅವನು ಶೇವ್ ಮಾಡಿಕೊಂಡು ಆತನು ಫೆರೋನ ಮುಂದೆ ಪ್ರೆಸೆಂಟ್ ಆಗ್ತಾನೆ. ಡಿವೈನ್ ಕನೆಕ್ಷನ್ ನೋಡಿ ಹೇಗೋಯ್ತು ಅಂತ. ಹಾಗಾಗಿ ದೇವರು ಒಬ್ಬನ ಏಳಿಗೆಗೆ ತಗೊಂಬರೋದಕ್ಕೋಸ್ಕರ ಆ ಇಬ್ರು ಆಫೀಸರ್ಸ್ ನ ಡಿವೈನ್ ಕನೆಕ್ಷನ್ ಆಗಿ ತಗೊಬಂದು ಬಿಡ್ತಾನೆ ಪ್ರಿಯರೇ. ಹಾಗಾಗಿ ಡಿವೈನ್ ಕನೆಕ್ಷನ್ಸ್ ಹೇಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಅದು ಹೇಗ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೌ ಅಂತ ಕೇಳ್ಬೇಡ. ಈ ಹೌ ಅನ್ನೋದು ಇದೆಯಲ್ಲ, ನಿನ್ನ ಕಾಂಪ್ರಿಹೆನ್ಷನ್ಗೆ ಆ ಕಡೆ ಇರುತ್ತೆ. ಈ ಹೌ ಅನ್ನೋದು ಏನು ಇದೆಯಲ್ಲ, ಇದು ನಿನ್ನ ಬುದ್ಧಿಯ ಮೆದುಳಿನ ಆ ಕಡೆಗಿರುತ್ತೆ. ಈ ಮೆಸೇಜ್ ಅನ್ನು ಕೇಳ್ತಿರುವಂತ ನೀನು ನಿನ್ನ ಜೀವನದಲ್ಲಿ ಒಂದು ಏಳಿಗೆಗೋಸ್ಕರ ನಿನ್ನ ಅನೇಕ ವರ್ಷದಿಂದ ಕಾಯ್ತಿರ್ಬೇಕಾದಾಗ, ನಿನ್ನ ಕುಟುಂಬಕ್ಕೋಸ್ಕರ ಅನೇಕ ವರ್ಷಗಳಿಂದ ಕಾಯ್ತಿರ್ಬೇಕಾದಾಗ, ಈ ಮೆಸೇಜ್ ನ ಮುಖಾಂತರ ಕರ್ತನ ಆತ್ಮನು ಪ್ರೋತ್ಸಾಹಿಸ್ತಾ ಇದ್ದಾನೆ. ದ ಡಿವೈನ್ ಕನೆಕ್ಷನ್ ಇಸ್ ಆನ್ ದ ವೇ. ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಯಾವ ರೀತಿ ಬರುತ್ತೆ ಅಂತ ಗೊತ್ತಿರಲ್ಲ. ಅದು ಅದ್ಭುತವಾಗಿರುತ್ತೆ ಅಲ್ವಾ? ಯಾವ ರೀತಿ ಅವನಿಗೆ ಕನೆಕ್ಷನ್ ಬಂದು ಹೆಚ್ಚಿಸಲ್ಪಟ್ಟ ನೋಡ್ರಿ. ನಾವು ಎರಡನೇ ವ್ಯಕ್ತಿಯನ್ನು ಗಮನಿಸೋದೇ ಆದ್ರೆ ದಾವಿದನು ಜಿಗ್ಲಾಕ್ನ ಕತೆ ನಮ್ಗೆಲ್ರಿಗೂ ಗೊತ್ತು. ಅಮಲಾಯಿಕರು ಬರ್ತಾರೆ, ದಾವಿದನಿಗೆ ಸಂಬಂಧಪಟ್ಟಂತ ಎಲ್ಲವನ್ನ ಹೊತ್ಕೊಂಡು, ಅವನ ಹೆಂಡತಿ ಮಕ್ಕಳನ್ನ ಹೊತ್ಕೊಂಡು ಆ ಜಿಗ್ಲಾಕ್ನ ಒಂದು ಬೆಂಕಿ ಇಟ್ಟು ಹೊರಟು ಬಿಡ್ತಾರೆ. ಹಾಗಾಗಿ ಮತ್ತೆ ಬಂದು ನೋಡಿದಾಗ ಜಿಗ್ಲಾಕ್ ಬೆಂಕಿ ಅಲ್ಲಿ ಉರಿತಾ ಇರುತ್ತೆ. ಈಗ ಎಲ್ಲಿ ಹಿಡಿಬೇಕು ಅನ್ನೋ ಗೊತ್ತಿಲ್ಲ. ಆಗ ದಾವಿದನು ಪ್ರಾರ್ಥನೆ ಮಾಡ್ತಾನೆ, ಪ್ರಭುವ ಎಲ್ಲೂ ಹೋಗಿ ನಾನು ಹುಡುಕ್ಲಿ, ಏನು ಮಾಡ್ಲಿ ಅಂತ. ಅವಾಗ ದೇವ್ರು ಹೇಳ್ತಾನೆ, ಅದ್ಭುತವಾಗಿ ನೀನ್ ಎಲ್ಲವನ್ನು ರಿಕವರ್ ಮಾಡ್ಕೊಂಬ ಹೋಗು ಅಂತ. ರಿಕವರ್ ಮಾಡ್ಕೊಂಬ ಅಂತ ಮಾತು ಬಂದ್ಬಿಡ್ತು. ಈಗ ಎಲ್ಲಿಗೆ ಹೋಗಿ ರಿಕವರ್ ಮಾಡ್ಕೊಂಬರೋದು? ಯಾವ ದಾರಿ, ಯಾವ ಜಾಗಕ್ಕೆ ಹೋಗೋದು ಗೊತ್ತಿಲ್ಲ. ಹೀಗೆ ಮುಂದೆ ಬರ್ತಿರ್ಬೇಕಾದಾಗ ಒಬ್ಬ ಈಜಿಪ್ಷಿಯನ್ ಸರ್ವೆಂಟ್ ಒಬ್ಬ ಅಲ್ಲಿ ಬಿದ್ದಿರ್ತಾನೆ. ಅವನು ಅನೇಕ ದಿವಸಗಳಿಂದ ಅವನು ನೀರು ಆಹಾರವನ್ನು ಇಲ್ಲದೆ ಅಲ್ಲಿ ಬಿದ್ದಿರ್ತಾನೆ. ಅವನು ಕಾಯಿಲೆಯಲ್ಲಿರ್ತಾನೆ. ಹಿ ವಾಸ್ ಸಿಕ್. ಹಾಗಾಗಿ ಅವನ ಯಜಮಾನನಾದಂತ ಅಮಾಲೇಕನವನ್ನ ಬಿಟ್ಟು ಹೋಗಿರ್ತಾನೆ. ಅವಾಗ ಅವನ್ನ ಕರ್ಕೊಂಡು ಬಂದು ಅವನಿಗೆ ಊಟವನ್ನು ಕೊಟ್ಟು, ಆಹಾರವನ್ನು ಕೊಟ್ಟು, ನೀರನ್ನು ಕೊಟ್ಟು, ನೀನ್ ಯಾರು ಅಂತ ಕೇಳುವಾಗ, ಅಮಾಲೇಕನ ಸರ್ವೆಂಟ್ ನಾವು ಹೀಗೆ ಎಲ್ಲ ಇನ್ವೈಟ್ ಮಾಡ್ತಾ ಬಂದಾಗ ಜಿಗ್ಲಾಕ್ನ ಪ್ರಾಂತ್ಯಕ್ಕೆ ಬಂದಾಗ ಜಿಗ್ಲಾಕ್ನ ಎಲ್ಲವನ್ನು ತೆಗೆದುಕೊಂಡು ಅವನ್ನ ಸೆರೆ ಹಿಡಿದುಕೊಂಡು ಅದಕ್ಕೆ ಬೆಂಕಿ ಇಟ್ಟು ನಾವು ಮುಂದಕ್ಕೆ ಬಂದು, ಆದ್ರೆ ನಾನು ಸಿಕ್ಕಾಗಿರೋದ್ರಿಂದ ನನ್ನ ಯಜಮಾನನ ಇಲ್ಲೇ ಬಿಟ್ಬಿಟ್ಟ ಅಂತ ಹೇಳ್ತಾರೆ. ಆಗ ಆ ಶತ್ರುಗಳ ಹತ್ರ ಹೋಗೋದಿಕ್ಕೆ ಒಂದು ಕನೆಕ್ಷನ್ ಸಿಕ್ತು. ಈ ಕನೆಕ್ಷನ್ ನ ದೇವರು ಯಾವ ರೀತಿಗೆ ಅವನನ್ನ ಪರಿಚಯ ಮಾಡ್ತಾರೆ ನೋಡಿ, ಕರ್ಕೊಂಬಂದ್ ಬಿಡ್ತಾರೆ. ಆಗ ಅವನು ಹೇಳ್ತಾನೆ, ನನ್ಗೆ ಆ ಜಾಗ ತೋರಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಖಂಡಿತ ನಾನು ತೋರಿಸ್ತೀನಿ, ಆದ್ರೆ ಒಂದು ಕಂಡೀಷನ್, ಮತ್ತೆ ನೀನ್ ನನ್ನ ಯಜಮಾನನಿಗೆ ಕೊಡಬಾರ್ದು ಅಂತ. ರೈಟ್ ಅಂತ ಹೇಳ್ತಾನೆ. ಆಗ ಹೋಗಿ ಮತ್ತೆ ಅದನ್ನೆಲ್ಲವನ್ನು ರಿಕವರ್ ಮಾಡ್ಕೊಂಡ್ ಬರ್ತಾನೆ. ಈಗ ಒಂದು ವೇಳೆ ಏನಾದ್ರು ಕಳ್ಕೊಂಡಿದ್ರೆ ರಿಕವರಿಗೋಸ್ಕರ ದೇವರು ನಮಗೆ ಒಂದು ಕನೆಕ್ಷನ್ಗಳನ್ನ ತಗೊಬರ್ಲಿ ಎಂದು ಪ್ರಾರ್ಥಿಸೋಣ. ಒಂದು ವೇಳೆ ಯಾವ್ದು ಕಳ್ಕೊಂಡಿರ್ಬೋದು, ಹಾಗಾಗಿ ಅಯ್ಯೋ ನನ್ಗದು ಸಿಕ್ತಿಲ್ಲ ಅಂತ ಒದ್ದಾಡ್ತಿರ್ಬೋದು, ಬಹಳ ಕನ್ಫ್ಯೂಷನ್ ಅಲ್ಲಿ ಇರ್ಬೋದು. ಆದ್ರೆ ದೇವರು ಕೊಡುವಂತ ಈ ಕನೆಕ್ಷನ್ ಮುಖಾಂತರ ರಿಕವರಿಗಳು ಹೊರಗಡೆ ಬರುತ್ತೆ. ದಾವಿದನಿಗೆ ಯಾವ ರೀತಿಯಾಗಿ ಈ ಕನೆಕ್ಷನ್ ತಂದುಕೊಟ್ಟ ನೋಡಿ, ಇಟ್ಸ್ ರಿಯಲಿ ಬ್ಯೂಟಿಫುಲ್ ಅಲ್ವಾ? ಇದು ನಾವು ಮೂರನೇದು ನೋಡೋದೇ ಆದ್ರೆ ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಅದ್ಭುತವಾಗಿ ನಾವು ವಿಷಯವನ್ನ ನೋಡಬಹುದು. ಏನದು? ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 45ನೇ ವಚನ. ಅದರಲ್ಲಿ ಫಿಲಿಪ್ ಫೌಂಡ್ ನತನೇಲ್ ಅಂತ ಬರೆಯಲ್ಪಟ್ಟಿದೆ. ನತನೇಲನ್ನ ಯೇಸು ಸ್ವಾಮಿಗೆ ಬಳಿಗೆ ಕರ್ಕೊಂಡ್ಬರ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, ಯಾವುದೇ ಕಲ್ಮಶವಿಲ್ದಿರುವಂತ ಈ ವ್ಯಕ್ತಿ ಇವನು ಅಂತ ಹೇಳ್ತಾನೆ. ಅಂಜೂರದ ಮರದ ಕೆಳಗೆ ಇರಬೇಕಾದಾಗ್ಲೇ ನಾನು ನಿನ್ನ ನೋಡಿದೀನಿ ಅಂತ ಹೇಳ್ತಾನೆ. ಸ್ವಾಮಿ ಇದೆಲ್ಲ ಯಾವಾಗ ನೋಡಿದ್ಯಾ ಅಂತ ಕೇಳ್ತಾನೆ. ನಾನು ನೋಡಿದೀನಿ, ನನಗೆ ಗೊತ್ತು ಅಂತ ಹೇಳ್ತಾನೆ. ಆತನು ಪರಿಚಯಿಸಲ್ಪಟ್ಟಾಗ ನತನೇಲನ್ನ ನೋಡಿ ಸ್ವಾಮಿ ಹೇಳ್ತಾನೆ, ಆಕಾಶವು ತೆರೆಯಲ್ಪಡುವುದು, ಸಿಂಹಾಸನದ ಆ ದರ್ಶನವನ್ನು ಕಾಣುತ್ತೆ, ದೇವದೂತರು ಹತ್ತುವುದು ಇಳಿಯುವುದು ನೀನು ನೋಡ್ತೀಯ ಅಂತ ಹೇಳ್ತಾನೆ. ಹಾಗಾದ್ರೆ ಏನಿದ್ರ ಅರ್ಥ? ಇದರ ಅರ್ಥ ಏನು ಅಂದ್ರೆ, ದೇವರ ಬಳಿಯಲ್ಲಿ ಲೀಡ್ ಮಾಡೋದಕ್ಕೋಸ್ಕರ ನಮ್ಗೆ ಡಿವೈನ್ ಕನೆಕ್ಷನ್ಸ್ ಬೇಕು. ಅಂದ್ರೆ ಫಿಲಿಪ್ಪ
ಒಂದು ಡಿವೈನ್ ಕನೆಕ್ಷನ್ ಆಗಿದ್ದ ನತನೇಲಿಗೆ ಯೇಸು ಸ್ವಾಮಿಗೆ ಕನೆಕ್ಟ್ ಮಾಡೋದಕ್ಕೆ. ಯೇಸು ಸ್ವಾಮಿಗೆ ಯಾವಾಗ ಕನೆಕ್ಟ್ ಆದನೋ ಅವನ ಡಿಸೈಪಲ್ ಆಗ್ತಾನೆ, ಅವನ ಶಿಷ್ಯನಾಗ್ತಾನೆ. ಆತನಿಗೋಸ್ಕರ ಆ ಸೇವೆಯನ್ನು ಮಾಡುತ್ತಾ ಆತನು ರಕ್ತಸಾಕ್ಷಿಯಾಗಿ ಮಾರ್ಟಿರ್ ಆಗಿ ಸಾಯ್ತಾನೆ. ಹೀಗಿರುವಲ್ಲಿ ಕೆಲವು ಶಿಷ್ಯರನ್ನಾಗಿ ಮಾಡೋದಕ್ಕೋಸ್ಕರ, ಕೆಲವನ್ನ ದೇವರ ಬಳಿ ನಡೆಸೋದಕ್ಕೋಸ್ಕರ ನಮಗೆ ಒಂದು ಡಿವೈನ್ ಕನೆಕ್ಷನ್ಸ್ ಬೇಕು ಅಲ್ವಾ? ಇಲ್ಲಿ ಕ್ರೈಸ್ಟ್ ಕಡೆಗೆ ಲೀಡ್ ಆಗೋದಕ್ಕೋಸ್ಕರ ಫಿಲಿಪ್ ಒಬ್ಬ ಅದ್ಭುತವಾದಂತ ಕನೆಕ್ಷನ್ ಆಗಿದ್ದಾನೆ ಅಲ್ವಾ? ಹಾಗಾದ್ರೇನು? ಸುವಾರ್ತೆ ಹೋಗ್ತಾ ಇದೆ, ಜನಗಳ ಬಳಿಗೆ ನಾವು ಹೋಗ್ತಾ ಇದೀವಿ. ಆದ್ರೆ ಕ್ರಿಸ್ತನ ಬಳಿಗೆ ಬಂದು ಶಿಷ್ಯನಾಗೋದಕ್ಕೋಸ್ಕರ ನಾವು ಒಂದು ಅದ್ಭುತವಾದ ಕನೆಕ್ಷನ್ ಆಗ್ಬೇಕು, ಅದ್ಭುತವಾಗಿ ದೇವರಿಗೆ ಕನೆಕ್ಟ್ ಆಗ್ಬೇಕು ಅನ್ನೋದೇ ಈ ಮೆಸೇಜಿನ ಒಂದು ವಿಷಯ. ಹೀಗಿರುವಲ್ಲಿ ನೆಕ್ಸ್ಟ್ ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾವುದು? 4ನೇದು, ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯದ 16ನೇ ವಚನದಲ್ಲಿ ಪೌಲನನ್ನ ಸಾಯಿಸೋದಕ್ಕೋಸ್ಕರ 40ಕ್ಕೂ ಮೇಲ್ಪಟ್ಟಂತ ಕೆಲವು ವ್ಯಕ್ತಿಗಳು ಸಂಚು ಮಾಡ್ತಾರೆ, ಒಳ ಸಂಚು. ಅದು ಕಾನ್ಸ್ಪಿರಸಿ. ಅದು ಏನು? ಪೌಲನ್ನ ನಾವು ಸಾಯಿಸ್ತೀವಿ ಅಂತ. ಈ ವಿಷಯವನ್ನ ಯಾರು ಕೇಳಿಸ್ಕೊತಾರೆ? ಪೌಲನ ಅಕ್ಕನ ಮಗ ಕೇಳಿಸ್ಕೊಳ್ತಾರೆ. ಈ ಅಕ್ಕನ ಮಗ ಬಂದು ಪೌಲನ್ಗೆ ಹೇಳ್ತಾನೆ, ಪೌಲ, ಈ ರೀತಿಯಾಗಿ ನಿನ್ನ ಸಾಯಿಸೋದಕ್ಕೋಸ್ಕರ ಪ್ಲಾನ್ ಮಾಡಿದ್ದಾರೆ, ಹಾಗಾಗಿ ಏನ್ ಮಾಡೋದು ಅಂತಾನೆ. ನೀನು ಹೋಗ್ಬಿಟ್ಟು ಕಮಾಂಡರ್ಗೆ ಹೇಳು ಅಂತ ಹೇಳ್ತಾನೆ. ಅಲ್ಲಿರುವಂತ ಸೈನಿಕನ ಹತ್ರ ಹೇಳ್ತಾನೆ, ಪೌಲ ಒಂದು ವಿಷಯ ಹೇಳಕ್ ಹೇಳಿದಾನೆ, ನನ್ನ ಕರ್ಕೊಂಡು ಹೋಗು ಅಂತಾನೆ. ಅಲ್ಲಿ ಕರ್ಕೊಂಡು ಹೋದಾಗ ಕಮಾಂಡರ್ ಹೇಳ್ತಾನೆ, ಏನು ಅಂತ. ಇವ್ನಿಗೆ ಏನೋ ಒಂದು ವಿಷಯ ಹೇಳ್ಬೇಕಂತೆ ಪೌಲ ಕಳಿಸಿತಾನೆ ಅಂತ. ಏನು ಅಂತೇಳಿ ಕರ್ಕೊಂಡೋಗಿ ಪ್ರೈವೇಟ್ ಅಲ್ಲಿ ಮಾತಾಡಿಸಿದಾಗ ಅವ್ನು ಹೇಳ್ತಾನೆ, ಪೌಲನನ್ನ ಆ ವ್ಯಕ್ತಿಗಳ ಹತ್ರ ಕರ್ಕೊಂಡು ಹೋಗ್ಬೇಡ, ಅವರು ನಾವ್ ಎನ್ಕ್ವೈರಿ ಮಾಡ್ತೀವಿ ಅನ್ನೋ ನೆಪದಲ್ಲಿ ಪೌಲನನ್ನು ಸಾಯಿಸ್ತಾರೆ. ಯಾಕಂದ್ರೆ ನಾವು ಊಟ ನೀರು ಏನು ತಗೊಳಲ್ಲ, ಏನು ಸೇವಿಸಲ್ಲ, ನಾವು ಅಲ್ಲಿವರೆಗೂ ಪೌಲನ್ನ ಸಾಯಿಸೋವರೆಗೂ ಅಂತ ಅವರು ಶಪಥ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ವಿಷಯವನ್ನು ತಿಳ್ಕೊಂಡು ಈಗ ಈ ಪೌಲನಿಗೆ ಎಷ್ಟು ಒಂದು ಸೆಕ್ಯೂರಿಟಿಯನ್ನು ಕೊಡ್ತಾನಂದ್ರೆ, 2 ಸೆಂಚುರಿಯನ್ಸ್, 200 ಸೋಲ್ಜರ್ಸ್, 70 ಕುದುರೆಗಳು, 200 ಸ್ಪಿಯರ್ಮೆನ್ಸ್ ಅಂದ್ರೆ ಈಟಿಯಿಂದ ಚೆನ್ನಾಗಿ ಸ್ಕಿಲ್ಡ್ ಇರುವಂತವ್ರು, ಅವರನ್ನ ಇಟ್ಕೊಂಡು ಪೌಲನ್ನ ಕುಂಡ್ರಿಸ್ಕೊಂಡು ಅಷ್ಟು ಸೆಕ್ಯೂರಿಟಿ ಮಧ್ಯದಲ್ಲಿ ಈಗ ಫಿಲಿಕ್ಸ್ನ ಮುಂದೆ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಏನಕ್ಕೆ ಈ ಮಾತು? ಗಮನ ಇದೆಯಾ ನಿಮ್ಗೆ? ಒಂದು ಜ್ಞಾಪಕ ಇದೆಯಾ? ಅನನೀಯಸ್ ಹೇಳ್ತಾನೆ, ಪ್ರಭುವ, ಇವನು ಸಭೆಗಳನ್ನೆಲ್ಲ ತುಂಬಾ ಹಿಂಸೆ ಮಾಡಿದಾನೆ ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಅನನೀಯಸ್, ಈ ವ್ಯಕ್ತಿ ರಾಜರ ಮುಂದೆ, ಅನೇಕರ ಮುಂದೆ ಸಾಕ್ಷಿಯಾಗಿ ನಿಂತ್ಕೊಳ್ತಾನೆ, ನೀನು ಹೊರಡು ಅಂತ ಹೇಳ್ತಾನೆ. ಅವನಿಗೋಗಿ ಪ್ರಾರ್ಥನೆ ಮಾಡು ಅಂತಾನೆ. ಆಗ ಅನನೀಯಸ್ ಎದ್ದು ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಈಗ ಈ ವ್ಯಕ್ತಿ ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲೋದಕ್ಕೂ ಹೊಸ ಒಡಂಬಡಿಕೆಯ ಭಾಗಕ್ಕೆ 13 ಪತ್ರಿಕೆಗಳನ್ನ ಬರೆದು ದೇವರಿಂದ ಪಡೆದುಕೊಂಡಂತ ಪ್ರಕಟಣೆಗಳನ್ನ ಸಭೆಗೆ ಕೊಡೋದಕ್ಕೂ ಇವನು ಬದುಕಿರಬೇಕು. ಅವರಿಂದ ಬಿಡಿಸೋದಕ್ಕೋಸ್ಕರ ಅಕ್ಕನ ಮಗನನ್ನ ಒಂದು ಕನೆಕ್ಷನ್ ಆಗಿ ತೆಗೆದುಕೊಂಡು ಬಂದು ಅಲ್ಲಿ ಆ ವಿಷಯವನ್ನ ಪ್ರಕಟ ಮಾಡ್ತಾನೆ. ಬಿಡುಗಡೆಗಳು ಹೇಗೆ ಬೇಕಾದ್ರೂ ಬರುತ್ತೆ ಪ್ರಿಯರು. ಹಾಗಾಗಿ ಆ ಕನೆಕ್ಷನ್ ಹೆಂಗ ಬೇಕಾದ್ರೂ ಬರುತ್ತೆ, ನಮಗ್ ಗೊತ್ತಾಗಲ್ಲ. ಅವತ್ತು ವಿಚಾರಣೆ ಮಾಡ್ತೀನಿ ಅಂತ ಒಪ್ಪಿಸ್ಬಿಟ್ಟಿದ್ರೆ 40 ಜನಕ್ಕೂ ಮೇಲ್ಪಟ್ಟವರು ಅವನ ಮೇಲೆ ಬಿದ್ದು ಸಾಯಿಸ್ಬಿಟ್ರು. ಆದ್ರೆ ದೇವರು ಒಪ್ಪಿಸ್ಕೊಡ್ತಾನ. ದೇವರ ಪ್ಲಾನ್ಸ್ ಏನಿದೆ ಪೌಲನ ಮೇಲೆ ವಿಶೇಷವಾದ ರೀತಿಯಲ್ಲಿದೆ. ಅದೇ ರೀತಿಯಾಗಿ ನಿನ್ನ ಮೇಲೆ ಪ್ಲಾನ್ಸ್ ಇದೆ, ನಿನ್ನ ಕುಟುಂಬದ ಮೇಲೆ ಪ್ಲಾನ್ಸ್ ಇದೆ. ದೇವರು ಒಪ್ಪಿಸ್ಕೊಡುವನಲ್ಲ, ಬಿಡಿಸುವವನಾಗಿದ್ದಾನೆ. ಅದು ಯಾವುದರ ಮೂಲಕ ಅದು ಕನೆಕ್ಷನ್ ಬಂದೇ ಬರುತ್ತೆ. ಹಾಗಾಗಿ ಈ ಕನೆಕ್ಷನ್ ಕುರಿತು ನಾವು ಮಾತಾಡಿಕೊಂಡು ಇಲ್ಲೊಂದು ಪಾಯಿಂಟ್ ಇದೆ. ಕನೆಕ್ಷನ್ ಅನ್ನೋದು ದೇವರಿಂದ ಬರ್ತಿದ್ಯಾ ಸೈತಾನಿಂದ ಬರ್ತಿದ್ಯಾ ಅನ್ನೋದು ಡಿಸರ್ನ್ಮೆಂಟ್ ಸ್ಪಿರಿಟ್ ಇರ್ಬೇಕು ನಮ್ಗೆ. ಕೆಲವೊಮ್ಮೆ ಕನೆಕ್ಷನ್ಸ್ಗಳು ಬರ್ತವೆ, ಅವೆಲ್ಲವೂ ಶತ್ರುವಿಂದ ಬಂದಿರುತ್ತೆ, ಸೈತಾನಿಂದ ಬಂದಿರುತ್ತೆ. ಕೆಲವೊಮ್ಮೆ ದೇವರಿಂದ ಬರುತ್ತೆ, ಅದು ಆರೋಗ್ಯ ತರುತ್ತೆ, ಸಮಾಧಾನ ತರುತ್ತೆ, ಪಾವಿತ್ರತೆ ತರುತ್ತೆ, ನಮ್ಗೆ ಬಿಡುಗಡೆನೂ ಇರುತ್ತೆ. ಇವಾಗ ಯಾವ ಕನೆಕ್ಷನ್ ಎಲ್ಲಿಂದ ಬರ್ತಾ ಇದ್ರು ಅನ್ನೋ ಜ್ಞಾನ ಮಾತ್ರ ನಮ್ಗಿರ್ಬೇಕು. ಕೆಲವೊಮ್ಮೆ ಕೆಲವು ಕುಟುಂಬಗಳಲ್ಲಿ ಸೊಸೆದಿರು ಬರ್ತಾರೆ, ಅದು ದೇವ್ರ ಚಿತ್ತಾನೇ ಇರಲ್ಲ, ಅದು ದೇವ್ರ ಕನೆಕ್ಷನ್ನೇ ಆಗಿರಲ್ಲ, ಹಂಗ್ ಬಂದು ಸೇರ್ಕೊಂಬೋದ.
ಕೆಲವೊಬ್ರು ಮನೇಲಿ ಅಳಿಯಂದ್ರು ಬರ್ತಾರೆ, ಅದು ದೇವರ ಕನೆಕ್ಷನ್ ಮೂಲಕನೇ ಬಂದಿರಲ್ಲ. ಕೆಲವು ಮನೆಯಲ್ಲಿ ಕೆಟ್ಟು ಕುಟುಂಬಗಳು ಎಲ್ಲೆಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ, ಸಾಲದಲ್ಲಿ, ಲೋನ್ ಅಲ್ಲಿ. ಹಬ್ಬ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅನೇಕ ವಿಷಯಗಳಲ್ಲಿ ಹೋಗಿ ತಗ್ಲಾಕೊಂಡು ನಾವು ಅನ್ಕೋತೀವಿ, ಅವ್ನ್ ಪರಿಚಯ ಆಗದೆ ಇದ್ರೆ ಚೆನ್ನಾಗಿತ್ತಪ್ಪ ಅನ್ಕೊಳ್ತೀವಿ. ಆ ಪರಿಚಯ ಇದೆಯಲ್ಲ, ಅದೇ ಕನೆಕ್ಷನ್. ಈ ಕನೆಕ್ಷನ್ ಇದೆಯಲ್ಲ, ಅವನನ್ನ ತಲೆ ಕೆಳಗಡೆ ಮಾಡ್ಬಿಡುತ್ತೆ. ಈಗಿರುವಲ್ಲಿ ನಿನಗೊಂದು ಡಿಸರ್ನ್ಮೆಂಟ್ ಇರಬೇಕು. ಏನಂತ? ಈ ಕನೆಕ್ಷನ್ ದೇವರಿಂದ ಬಂದಿದ್ದ, ಈ ಕನೆಕ್ಷನ್ ಸೈತಾನ್ನಿಂದ ಬಂದಿದ್ದ ಅಂತ. ಈ ಕನೆಕ್ಷನ್ ಯಾವಿಂದ ಬರುತ್ತೆ ಅಂತ ನೀನು ಅರ್ಥ ಮಾಡಿಕೊಂಡು ಮೂವ್ ಆದ್ರೆ ನಿಶ್ಚಯವಾಗಿ ದೇವರು ನಮ್ಮನ್ನ ಒಂದು ಏಳಿಗೆಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಕನೆಕ್ಷನ್ ನೋಡಿ, ನಮ್ಗೆ ಇನ್ನರ್ ಸರ್ಕಲ್ ಇಂದನೂ ಬರುತ್ತೆ, ಔಟರ್ ಸರ್ಕಲ್ ಇಂದನೂ ಬರುತ್ತೆ. ಇನ್ನರ್ ಸರ್ಕಲ್ ಅಂದ್ರೆ ಏನು? ನಮ್ಮ ಪರಿಚಯಸ್ಥರು ಒಳಗಡೆನೆ ಬರುತ್ತೆ. ಔಟರ್ ಸರ್ಕಲ್ ಏನಂದ್ರು, ನಮ್ಗೆ ಅವ್ರು ಯಾರೋ ಗೊತ್ತಿರಲ್ಲ, ಆದ್ರೆ ನಮ್ಗೆ ಕನೆಕ್ಷನ್ ಬಂದು ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ದೇವರು ಇನ್ನರ್ ಸರ್ಕಲ್ ಇಂದನೂ ತರ್ತಾನೆ, ಹೊರಗಡೆ ಸರ್ಕಲ್ ಇಂದನೂ ತರ್ತಾನೆ. ಹಾಗಾಗಿ ಈ ಡಿವೈನ್ ಕನೆಕ್ಷನ್ ಇದೆಯಲ್ಲ, ಹೇಗೆ ಬೇಕಾದ್ರೂ ಬರ್ಬೋದು. ಯೇಸುವಿನ ಜೀವನದಲ್ಲಿ ಅವನನ್ನು ಉನ್ನತ ಕತ್ತಿಸೋದಕ್ಕೆ ಬಂತು. ದಾವಿದನ ಜೀವನದಲ್ಲಿ ರಿಕವರಿ ಮಾಡ್ಕೊಳ್ಳಕ್ಕೆ ಬಂತು. ನಂತರ ನಾವು ಫಿಲಿಪ್ಪನ ಕನೆಕ್ಷನ್ ಅನ್ನು ನತನೆಯಲ್ಲಿ ನೋಡಿದ್ದೆ, ಆದರೆ ಯೇಸು ಕ್ರಿಸ್ತನಿಗೆ ಕಡೆಗೆ ತಿರುಗಿಸ್ಲಿಕ್ಕೆ, ಅವನನ್ನು ಶಿಷ್ಯನಾಗಿ ಮಾಡೋದಕ್ಕೆ ಬಂತು. ನಾಲ್ಕನೇದು ಗಮನಿಸಿದಾಗ, ಪ್ರಾಣ ಅಪಾಯದಿಂದ ಕಾಪಾಡಿಕೊಳ್ಳೋದಕ್ಕೆ ದೇವರು ಅವನ ಅಕ್ಕನ ಮಗನನ್ನೇ ಉಪಯೋಗಿಸ್ಕೊಂಡ. ಈ ರೀತಿ ಕನೆಕ್ಷನ್ ಬಂತು. ಕನೆಕ್ಷನ್ಗಳು ಯಾವ ರೀತಿ ಹೇಗೆ ಬೇಕಾದ್ರೂ ಬರುತ್ತೆ. ಹಾಗಾದರೆ ನೀನು ಕನೆಕ್ಷನ್ಗೆ ಪ್ರೇಯರ್ ಮಾಡ್ತಿದೀಯಾ? ಕರ್ತನೆ, ನಿನ್ನ ಕನೆಕ್ಷನ್ ನಮಗೆ ಬರಲಪ್ಪ, ಅದ್ಭುತವಾಗಿ ಬರಲಿ. ಅದು ಸೈತಾನಿಂದ ಬರ್ದಿರಾ, ಒಂದು ವೇಳೆ ಬಂದು ಅದಕ್ಕೊಂದು ಡಿಸರ್ನ್ಮೆಂಟ್ ಅನ್ನು ಕೊಡು. ನನಗೆ ಪರ್ಟಿಕ್ಯುಲರ್ ಆಗಿ ನಿನ್ನ ಕನೆಕ್ಷನ್ ಮಾತ್ರ ಸಿಗೋದಕ್ಕೆ ನನಗೆ ಕೃಪೆ ಕೊಡು ಅಂತ ಕೇಳು. ಹಾಗಾಗಿ ದೇವರು ನಿಶ್ಚಯವಾಗಿ ಆತನ ಕನೆಕ್ಷನ್ ನಿನ್ನ ಬಳಿಗೆ ಕಳಿಸ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡ್ತಿದ್ದೀರಾ? ಒಂದು ವೇಳೆ ಇಲ್ಲ ಅಂದ್ರೆ ಈ ಮೆಸೇಜ್ ನಿಮ್ಮನ್ನ ಬಲಪಡಿಸ್ತಿದೆ, ಈ ಮೆಸೇಜ್ ನಿಮ್ಮನ್ನ ಎನ್ಕರೇಜ್ ಮಾಡ್ತಿದೆ. ಒಂದು ಡಿವೈನ್ ಕನೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ಆ ಕನೆಕ್ಷನ್ ನಿಮ್ಗೆ ಎಲ್ಲಿಂದೋ ಕರ್ಕೊಂಡೋಗಿ ಬಿಡುತ್ತೆ. ನಿಮಗೆ ಏಳಿಗೆಗೆ, ನಿಮ್ಮ ಬಿಡುಗಡೆಗೆ, ಕ್ರಿಸ್ತನ ಕಡೆಗೆ ಲೀಡ್ ಮಾಡೋದು. ಹಾಗಾಗಿ ಪ್ರಿಯರೇ, ಮರಿಬೇಡ್ರಿ, ಇಂದಿನಿಂದ ನೀವು ಕರ್ತನೆ ನನಗೊಂದೊಳ್ಳೆ ಡಿವೈನ್ ಕನೆಕ್ಷನ್ನ ನನಗೆ ಕನೆಕ್ಟ್ ಮಾಡಿಕೊಡು ಅಂತ ಕೇಳೋದೇ ಆದರೆ ಕರ್ತನ ಬಾಗಿಲುಗಳನ್ನು ಓಪನ್ ಮಾಡ್ತಾನೆ. ಈ ಮೆಸೇಜ್ನ ಮುಖಾಂತರ ಕರ್ತನ ಮೇಲನ್ನ ಅನುಗ್ರಹಿಸಲಿ, ಆಶೀರ್ವದಿಸಲಿ. ಮತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಹೊಸ ಮೆಸೇಜ್ನೊಟ್ಟಿಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋವರೆಗೂ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ. ಥ್ಯಾಂಕ್ ಯು.